ಕಣ್ಣೀರು ತರಿಸಿಲ್ಲ ಹೇಳಿ? ಪ್ರತಿಯೊಬ್ಬರ ಬದುಕನ್ನು ಅದು ತುಂಬಾ ಜರ್ಜರಿತಗೊಳಿಸಿದೆ. ಅದರಲ್ಲೂ ಮುಖ್ಯವಾಗಿ ಮಂಗಳೂರು ನಗರದಲ್ಲಿ ಮುಖ್ಯವಾಗಿ ಅದೊಂಥರ ನಮ್ಮ ಸಂಚಾರಿ ವ್ಯವಸ್ಥೆಯ ಮುಖ್ಯ ಪ್ರಾಣ ಅಂತ ಹೇಳ್ಬೋದು. ಹಳ್ಳಿಗೆ ಗಲ್ಲಿಗೆ ಜನರನ್ನು ಮುಟ್ಟಿಸುವಂಥ ಒಂದು ಸಾಧನ ಅಂದರೆ ಪ್ರೈವೇಟ್ ಬಸ್ ಸರ್ವಿಸಸ್. ಆದರೆ ಇವತ್ತು ಕೊರೋನಾದಿಂದಾಗಿ ಈ ಪ್ರೈವೇಟ್ ಬಸ್ ಸರ್ವಿಸಸ್ ಏನಿದೆ ಅದು ಸಂಪೂರ್ಣವಾಗಿ ಒಂಥರ ಸ್ಥಗಿತಗೊಂಡಿದೆ ಅಂತ ಹೇಳ್ಬೋದು. ಈಗಷ್ಟೇ ಚೇತರಿಸ್ಕೊಂಡು ಒಂದಿಷ್ಟು ಬಸ್ಸುಗಳು ಬಸ್ ಸ್ಟ್ಯಾಂಡಿಂದ ಹೊರಗೆ ಬರ್ತಾ ಇದೆ. ಈಗ ಏನು ನೋಡ್ತೀರಾ, ಈಗ ಈ ಭಾಗದಲ್ಲಿ ಜನರನ್ನು ನೋಡ್ತಿದ್ದೀರಿ ನೋಡಿ. ಆ್ಯಕ್ಚುಲಿ ಇದು ಸ್ಟೇಟ್ ಬ್ಯಾಂಕಲ್ಲಿ ಇರುವಂಥ ಒಂದು ಜಾಗ. ಈ ಜಾಗದಲ್ಲಿ ಜನ ಗಿಜಿಗಿಡ್ತಿದ್ರು. ಹೇಗೆ ನೀವು ಮೀನು ಮಾರ್ಕೆಟಲ್ಲಿ ಜನ ನೋಡ್ತೀರಿ ನೋಡಿ, ಆ ರೀತಿ ಇರ್ತಿತ್ತು. ಆದರೆ ಈಗ ಯಾರೂ ಇಲ್ಲ, ಎಲ್ಲರೂ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಈಗಷ್ಟೇ ಮನೆಯಿಂದ ಹೊರಗೆ ಬರ್ತಾರೆ. ಯಾವಾಗ ಕೊರೋನಾದಿಂದಾಗಿ ಲಾಕ್ಡೌನ್ ಆಯಿತೋ ಆ ಲಾಕ್ಡೌನ್ ನಂತರ ಈ ಸರ್ವಿಸಸ್ ಎಲ್ಲ ಸ್ಥಗಿತಗೊಂಡಿತ್ತು. ಆದರೆ ಈ ಸ್ಥಗಿತದಿಂದ, ಈ ಲಾಕ್ಡೌನ್ನಿಂದ ಆಗಿರುವಂಥ ಅನಾಹುತ, ಆ ಬಳಿಕ ಏನೆಲ್ಲ ತೊಂದರೆ ಆಗಿದೆ ಇವೆಲ್ಲವನ್ನ ಕೇಳೋಣ. ಬಸ್ ಮಾಲೀಕರ ಹತ್ರ, ಬಸ್ ಏಜೆಂಟ್ರ ಹತ್ರ, ಬಸ್ ಕಂಡಕ್ಟರ್ ಹತ್ರ, ಡ್ರೈವರ್ ಹತ್ರ, ಎಲ್ಲರ ಹತ್ರನೂ ಕೇಳೋಣ. ಮುಖ್ಯವಾಗಿ ಮೊದಲು ಇಡೀ ಈ ಬಸ್ಸನ್ನು ನಡೆಸುವಂಥ ಮಾಲೀಕರ ಹತ್ರ ಕೇಳೋಣ ಯಾವ ರೀತಿ ಸಂಕಷ್ಟ ಅನುಭವಿಸಿದ್ದಾರೆ ಅಂತ. ಕೊರೋನಾ ಆನಂತರ ಬಂದ ಲಾಕ್ಡೌನ್, ಆ ಬಳಿಕದ ಬೆಳವಣಿಗೆಗಳು ಯಾವ ರೀತಿ ಇಡೀ ಒಂದು ಸಂಚಾರಿ ವ್ಯವಸ್ಥೆಯನ್ನು ಇದು ಮಾಡಿದೆ. ಸಾಧಾರಣ 106 ವರ್ಷಗಳ ಚರಿತ್ರೆಯುಳ್ಳ ಅಂತ ಅದು ಭಾರತ ದೇಶದಲ್ಲೇ ನಮ್ಮ ತಿಳುವಳಿಕೆ ಪ್ರಕಾರ ಪ್ರಥಮ ಸಾರಿಗೆ ಸೌಕರ್ಯವನ್ನು ಕೊಟ್ಟಂಥ ಒಂದು ಹೆಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಗಿದೆ. ಅದು ಏನಾಗಿದೆ ಅಂತ ಹೇಳಿದರೆ, ಇವಾಗ ಕೊರೋನಾ ಬಂದ ನಂತರ ಜನರು ಭಯಭೀತರಾಗಿ ಮನೆಯಿಂದ ಹೊರಗೆ ಬಾರದ ರೀತಿಯಲ್ಲಿ ಒಂಥರ ವಾತಾವರಣ ಕ್ರಿಯೇಟ್ ಆಗಿದೆ. ಆದ್ದರಿಂದ ನಮ್ಮ ಸಾರಿಗೆ ವ್ಯವಸ್ಥೆ ಕೂಡ ಅದರಲ್ಲಿ ಭಾಳಷ್ಟು ಎಲ್ಲ ವ್ಯವಸ್ಥೆಗಳ ಮಟ್ಟಿಗೆ ಹೇಳುವುದಾದರೆ ಸಾರಿಗೆ ವ್ಯವಸ್ಥೆಗೆ ತಟ್ಟಿದಂಥ ಒಂದು ಪೆಟ್ಟು ಯಾವುದಕ್ಕೂ ತಟ್ಟಿಲ್ಲ ಅಂತ ಹೇಳುವಂಥದ್ದು ವಿಷಯ. ಯಾಕೆಂತ ಯಾವ ರೀತಿ ಸಂಕಷ್ಟಗಳು ಎದುರಾಗಿದೆ, ಯಾವ ರೀತಿ ಅಂತ ಹೇಳಿದ್ರೆ, ಒಂಥರ ನಾವು ಒಂದು ದಿವಸ ಬಸ್ ರನ್ ಮಾಡಿದರೂ 1 ತಿಂಗಳ ಟ್ಯಾಕ್ಸನ್ನು ಕಟ್ಟಲೇಬೇಕು. ಒಂದೇ ಒಂದು ದಿವಸ ಬಸ್ ರನ್ ಆದರೂ 1 ತಿಂಗಳ ಟ್ಯಾಕ್ಸ್ ಕಟ್ಟಬೇಕು. ಅದೇ ರೀತಿ ಮಿಕ್ಕುಳಿದ ಯಾವ ವ್ಯವಸ್ಥೆ, ಈಗ ನಾವು ಸರೆಂಡರ್ ಮಾಡಿ ಇಟ್ಟರೂ ಆ ಬಸ್ಸುಗಳನ್ನು ವಾಪಸ್ ತೆಗೆಯುವಾಗ ಅದರ ಟಯರ್, ಅದರ ಇಂಜಿನ್, ಅದರ ಕಬ್ಬಿಣದ ಪಾರ್ಟ್ಸುಗಳು ತುಕ್ಕು ಹಿಡಿದು ಅದನ್ನು ಒಂಥರ ಏನು ಒಂದು ಉಪಯೋಗ ಇಲ್ಲದಂಥ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡುವಂಥ ವ್ಯವಸ್ಥೆ ಇದೆ. ದಿನಕ್ಕೆ ನೋವುಗಳು ಹೆಚ್ಚಾಗ್ತಾ ಇದೆ. ಸರ್ಕಾರ ಪ್ಯಾಕೇಜ್ ಘೋಷಿಸಲಿಲ್ಲ. ಯುವ ಮಾಲೀಕರೊಬ್ಬರಿದ್ದಾರೆ ದಿಲ್ರಾಜ್ ಆಳ್ವ, ಇವರು ಯಾವ ರೀತಿ ಸಂಕಷ್ಟ ಎದುರಿಸಿದ್ದಾರೆ ಅಂತ ಹೇಳಿ, ಯಾವ ರೀತಿ ಈ ಒಂದು ಇಂಡಸ್ಟ್ರಿ ತೊಂದರೆನ ಅನುಭವಿಸಿದೆ. ಇವತ್ತು ಮುಖ್ಯವಾಗಿ ದಕ್ಷಿಣ ಕನ್ನಡದ ಮಟ್ಟಿಗೆ ನಮ್ಮ ಲೈಫ್ ಲೈನ್ ಅಂತಲೇ ಹೇಳುವಂಥದ್ದು ನಮ್ಮ ಸಾರಿಗೆ ವ್ಯವಸ್ಥೆ. ಇಲ್ಲಿ ಹಲವಾರು ವರ್ಷಗಳ, ಅಂದರೆ ನಮ್ಮ ಹಿರಿಯರು ಹೇಳಿದಾಗೆ 100 ವರ್ಷದ ಇತಿಹಾಸ ಇರುವಂಥ ಒಂದು ಸಂಸ್ಥೆ ಅಂತ ಹೇಳಿದರೆ ಸಾರಿಗೆ ವ್ಯವಸ್ಥೆ. ಇದು ದೇಶದಲ್ಲಿ ಪ್ರಥಮ. ಆದರೆ ಎಲ್ಲೋ ಒಂದು ಕಡೆ ಕೊರೋನಾದಿಂದ ಮೊದಲು ಕೂಡ ನಾವೇನು ಈ ಫ್ಯೂಲ್ನ ರೇಟ್ ಆಗಿರ್ಬೋದು ಇದನ್ನೆಲ್ಲ ನಾವು ಅನುಭವಿಸಿ ಕಷ್ಟದಲ್ಲಿದ್ದರೂ ಕೂಡ ಅದನ್ನು ಯಾವುದೇ ಸರ್ಕಾರದ ಸಬ್ಸಿಡಿಯನ್ನು ಪಡೆಯದೆ ನಾವು ಯಾವುದೇ ಏನು ದೇಶದ ಪ್ರಧಾನಮಂತ್ರಿಯವರು ಆತ್ಮನಿರ್ಭರ್ ಭಾರತ್ ಅಂತ ಏನು ಹೇಳ್ತಾರೆ ಅದಕ್ಕೊಂದು ಒಳ್ಳೆಯ ಎಕ್ಸಾಂಪಲ್ ಅಂತ ಹೇಳಿದರೆ ಈ ಬಸ್ ಮಾಲಕರು. ಯಾಕಂತ ಹೇಳಿದರೆ ದೇಶಕ್ಕೆ ಹೊರೆ ಆಗಿದೆ. ಯಾವುದೇ ಸಬ್ಸಿಡಿಯನ್ನು ತಗೊಳ್ಳದೆ ನಾವು ಇವತ್ತು ನಮ್ಮ ಉದ್ಯಮಗಳು 100 ವರ್ಷಗಳಿಂದ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಹಲವಾರು ಎಂಪ್ಲಾಯ್ಮೆಂಟ್ಗಳನ್ನು ಜನ್ರೇಟ್ ಮಾಡ್ತಾ ಬಂದಿದ್ದೇವೆ. ಆ ಮಟ್ಟದಲ್ಲಿ ನೀವು ನೋಡಿದರೆ ಈಗ ಕೊರೋನಾದ ಇಫೆಕ್ಟ್ ಏನಾಗಿದೆ, ಈಗ ಜೂನ್ ನಂತರ, ಈಗ ಜೂನ್ 1ಕ್ಕೆ ನಾವು ಬಸ್ಗಳನ್ನು ಓಡಿಸಿರುವಂಥದ್ದು ನಮಗೆ ಅಂತೂ ತುಂಬ ನಷ್ಟ ಆಗಿದೆ. ಯಾಕಂತೇಳಿ ಒಂದು ಕಡೆ ಸರ್ಕಾರದ ಧೋರಣೆ, ಯಾಕಂತೇಳಿದರೆ ಇಲ್ಲಿ ಸರ್ಕಾರದ ಮಟ್ಟಿನಲ್ಲಿ ಯಾವುದೇ ಒಂದು ನಮ್ಮ ಟ್ಯಾಕ್ಸ್ ಸಬ್ಸಿಡಿ ಆಗಿರ್ಬೋದು ಅಥವಾ ಟ್ಯಾಕ್ಸ್ ಎಕ್ಸಂಪ್ಷನ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ನಮ್ಮ EMI ಆಗಿರ್ಬೋದು, ಇದು ಎಲ್ಲವನ್ನು ಯಾವುದೇ ಒಂದು ಸಾರಿಗೆ ವ್ಯವಸ್ಥೆ ನೋಡದೇ ರೀತಿಯಲ್ಲಿ ಇದನ್ನು ವ್ಯವಸ್ಥಿತವಾಗಿ ನಮ್ಮನ್ನು ಏನು ಒಂದು ಕಡೆಯಲ್ಲಿ ಸರ್ಕಾರಿ ವ್ಯವಸ್ಥೆ ಅಂದರೆ KSRTC ಈ ಎಲ್ಲ STUಗಳಿಗೆ ಇಷ್ಟೊಂದು ಹಣ, ಅಂದರೆ ಮೊನ್ನೆ ಕೂಡ ನಮ್ಮದೇ ಟಿಕೆಟ್, ನಾವು ಎಷ್ಟು ಟಿಕೆಟ್ ತಗೊಳ್ತಿದ್ದೇವೆ ಅದನ್ನೇ KSRTC ಅವರು ತಗೊಳ್ತಾ ಇದ್ದಾರೆ.
ಅವರಿಗೆ 400 ಕೋಟಿಯನ್ನು ಮೊನ್ನೆ ಖಾಲಿ ಸರ್ಕಾರದ ಎಂಪ್ಲಾಯ್ಮೆಂಟ್ ಅಂದರೆ ಎಂಪ್ಲಾಯೀಸ್ ಯಾರಿದ್ದಾರೆ ಅವರಿಗೆ ಸಂಬಳ ಕೊಡಲಿಕ್ಕೆ ಸರ್ಕಾರವನ್ನು ಇದು ಮಾಡಿದೆ. ಅಂದರೆ ನಾವು ಕಟ್ಟಿರುವಂಥ ಟ್ಯಾಕ್ಸ್ ಜನರಿಗೆ ಅಂದರೆ ಎಲ್ಲವೂ ಫೆಸಿಲಿಟಿ ಕೊಟ್ಟು ಅವರ ಬಸ್ ಸ್ಟ್ಯಾಂಡ್ಸ್ ಆಗಿರ್ಬೋದು, ಅವರೇನು ಪಾಸ್ಗಳು ಅಂದರೆ ಮಕ್ಕಳಿಗೇನು ಪಾಸ್ ಕೊಡ್ತಾರೆ ಅದನ್ನು ರಿಯಂಬರ್ಸ್ ಮಾಡ್ತಾರೆ ಸರ್ಕಾರ. ನಾವು ಯಾವುದನ್ನು ಕೇಳದೆ ಇಷ್ಟು ವರ್ಷ ವಿದೌಟ್ ಸಬ್ಸಿಡಿ ಇವತ್ತೇನಾದರೂ ಕೇಂದ್ರ ಸರ್ಕಾರಕ್ಕೆ ಇಡೀ ದೇಶದಲ್ಲಿ ಯಾವುದಾದ್ರು ಒಂದು ಒಳ್ಳೆಯ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆಯಲ್ಲಿ ನೋಡಬೇಕಂತೇಳಿದರೆ ಅದು ಮಂಗಳೂರಿಗೆ ಬರಬೇಕಾಗ್ತದೆ. ಅಂಥ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಸರ್ಕಾರದ ಅವಲಂಬನೆ ಇಲ್ಲದೆ ನಾವು ನಡೆಸ್ಕೊಂಡು ಬಂದಿದ್ದೇವೆ ಅಂತ ಹೇಳಿ ಬಯಸ್ತೇನೆ. ಈಗ ಈ ಕೊರೋನಾ ನಂತರ ಒಂದು ಕಡೆ EMI ಮತ್ತೆ ಯಾವ ತೊಂದರೆಗಳಾಗ್ತಿವೆ, ಬೇರೆ ಯಾವ ರೀತಿ ತೊಂದರೆಗಳು? ಇಲ್ಲಿ ಮುಖ್ಯವಾಗಿ ನಮ್ಮ ಇನ್ಕಮ್ ಅಂದರೆ ಇವತ್ತು ಏನು ನಮ್ಮದು ಡೇ ಟು ಡೇ ನಮ್ದು ಯಾವುದೇ ಒಂದು ಕಂಪನಿ ಅಲ್ಲ, ಎಲ್ಲವೂ ಇಂಡಿವಿಜುವಲ್. ಇನ್ನು 4-5 ಕಂಪನಿ ಬಿಟ್ಟರೆ ಮಂಗಳೂರಲ್ಲಿ ಮತ್ತು ಎಲ್ಲರೂ ಸಿಂಗಲ್ ಆಪ್ರೇಟರ್ಗಳು ಮತ್ತು ಅವರ ಏನು ರೆವೆನ್ಯೂಸ್ ಇದೆ ಅದು ನಮ್ಮ ಸ್ಟಾಫ್ನವ್ರದ್ದೆಲ್ಲ ತೆಗೆದು ಫ್ಯೂಯಲ್ ಹೋಗಿ ಮತ್ತೆ ನಾವು EMI ಕಟ್ಟಿ ಅದರಲ್ಲಿ ಏನು ಉಳಿತದೆ ಅದು ನಮ್ದು ಅಂತ ಹೇಳುವ ಒಂದು ಇದರಲ್ಲಿ ಇವತ್ತು ಏನಾಗಿದೆ, ರೈಡರ್ಶಿಪ್ ಕಮ್ಮಿ ಆಗಿದೆ. ಆಟೋಮೆಟಿಕ್ ಇವತ್ತೊಂದು 60% 70% ರೈಡರ್ಶಿಪ್ ಕಮ್ಮಿ ಆಗಿದೆ. ಇವತ್ತು ಮಂಗಳೂರಲ್ಲಿ ಸಿಟಿ ಬಸ್ ಅಂದರೆ 325 ಸಿಟಿ ಬಸ್ಗಳಿದೆ, ಸರ್ವಿಸ್ ಬಸ್ ಒಂದು 2000 ಸರ್ವಿಸ್ ಬಸ್ಗಳಿದೆ. ಇಡೀ ದೇಶದಲ್ಲಿ ಅಂದರೆ ಒಂದು 5 ಲಕ್ಷ ಪಾಪ್ಯುಲೇಷನ್ ಇರುವಂಥ ಒಂದು ನಗರದಲ್ಲಿ 325 ಸಿಟಿ ಬಸ್ ಇರುವಂಥದ್ದು ಯಾವುದೇ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ, ಯಾವ ನಗರದಲ್ಲೂ ಇಲ್ಲ. ಸೊ ಅಂಥ ಒಂದು ಇದರಲ್ಲಿ ನಮ್ಮ ರೈಡರ್ಶಿಪ್ ಕಮ್ಮಿ ಆಗಿದೆ. ರೈಡರ್ಶಿಪ್ ಕಮ್ಮಿ ಆದ ತಕ್ಷಣ ನಮಗೆ ಇನ್ಕಮಿನ ಒಂದು ಏನು ಕಲೆಕ್ಷನ್ಸ್ ಇದೆ ತುಂಬ ಪೆಟ್ಟು ಬಿದ್ದಿದೆ. ಸೊ ಅಲ್ಲಿ ನಾವು ನಾವು ಅದನ್ನು ನಮಗೆ ಇನ್ಶೂರೆನ್ಸ್ ಕಟ್ಟಬೇಕಾಗ್ತದೆ. ಇನ್ಶೂರೆನ್ಸ್ ಒಂದು ಎವ್ರಿ ಇಯರ್ ಒಂದು 75,000 to 80,000 ನಮಗೆ ಇನ್ಶೂರೆನ್ಸ್ ಬರ್ತದೆ ಕ್ವಾರ್ಟರ್ಲಿ. ಅಂದರೆ 3 ಮಂತ್ಸಿಗೆ ನಮಗೆ ಒಂದು ಹಾರ್ಡ್ಲಿ ನಮಗೆ 45,000 to 80,000 ಬಸ್ಗೆ ಟ್ಯಾಕ್ಸ್ ಇರ್ತದೆ. ಇದು ಕರ್ನಾಟಕದ ದೇಶದ ಮಟ್ಟದಲ್ಲಿ ಕರ್ನಾಟಕ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥ ಒಂದು ರಾಜ್ಯ. ಸೊ ಇಷ್ಟೆಲ್ಲ ನಾವು ಟ್ಯಾಕ್ಸನ್ನು ಕೊಟ್ಟು ಇವತ್ತು ನಾವು ಸರ್ಕಾರಕ್ಕೆ ಕೇಳ್ತಿರುವಂಥದ್ದು ನೀವು 6 ತಿಂಗಳ ಟ್ಯಾಕ್ಸ್ ವೇ ಆಫ್ ಮಾಡಿ. ಅದರಲ್ಲಿ ಸರ್ಕಾರಕ್ಕೆ ತಾವು ಕೇಳ್ಬೋದು ಸರ್ಕಾರಕ್ಕೆ ಇದರಿಂದ ನಷ್ಟ ಆಗ್ತಾ ಇಲ್ವೋ ಅಂತೇಳಿ. ಆದರೆ ನಮ್ಮ ಅನಿಸಿಕೆ ಏನಂತ ಹೇಳಿದರೆ ಎಲ್ಲಿಯಾದರೂ ಎಲ್ಲ ಅಂದರೆ ಇಡೀ ರಾಜ್ಯದ ಮಟ್ಟದಲ್ಲಿ ನಾನು ಮಾತಾಡೋದಾದರೆ ಖಾಲಿ ಸ್ಟೇಜ್ ಕ್ಯಾರೇಜೇ ಒಂದು 8,000 ಬಸ್ಗಳಿದೆ, ಅಂದರೆ ನೈಟ್ ಸರ್ವಿಸ್ ಎಲ್ಲ ಬಿಟ್ಟು. ಸೊ ಇದೆಲ್ಲ ಟ್ಯಾಕ್ಸ್ ಎಕ್ಸಂಪ್ಷನಿಂದ ರಸ್ತೆಗೆ ಇಳಿದರೆ ಸರ್ಕಾರಕ್ಕೆ ಫ್ಯೂಯಲ್ನಿಂದ ಅಂದರೆ ಒಂದು ನಾವೇನು ಇಂಧನ ಬಳಕೆ ಮಾಡ್ತೇವೆ ಅದರಿಂದ 8 ರಿಂದ 9 ರೂಪಾಯಿ ಅದಕ್ಕೆ ಲಾಭ ಇದೆ. ಸೊ ಇವತ್ತೇನಾಗಿದೆ, ನಾವು 30-40% ಬಸ್ಗಳನ್ನು ನಗರದಲ್ಲಿ ಇಳಿಸಿದ್ದೇವೆ. ಸೊ 60% ಅದು ಸ್ಟ್ಯಾಂಡ್ ಸ್ಟಿಲ್ ಆಗಿದೆ. ಸೊ ಸರ್ಕಾರಕ್ಕೆ ಕೂಡ ರೆವೆನ್ಯೂ ಇಲ್ಲ, ಸರ್ಕಾರಕ್ಕೆ ಟ್ಯಾಕ್ಸ್ ನಾವೇನು ಕಟ್ಟಲಿಲ್ಲ, ನಾವು ಸರೆಂಡರ್ ಮಾಡಿದ್ದೇವೆ. ಸೊ ಸರ್ಕಾರಕ್ಕೂ ಒಂದು ಕಡೆಯಿಂದ ಟ್ಯಾಕ್ಸೂ ಬರ್ತಾ ಇಲ್ಲ, ಇನ್ನು ಕಡೆ ಡೀಸೆಲ್ನ ರೆವೆನ್ಯೂ ಕೂಡ ಬರ್ತಾ ಇಲ್ಲ. ಸೊ ಈ ಬಗ್ಗೆ ಒಂದು ಯಾವ ಯೋಚನೆನೂ ಮಾಡ್ತಾ ಇಲ್ಲ ಅಂದರೆ ಈ ಒಂದು ಇಲ್ಲ ಯಾವುದೇ ನೋಡಿ, ಒಂದು ಕಡೆಯಿಂದ ಈಗ ಒಂದು ಕಮಿಷನರ್ ಆಗಿರ್ಬೋದು ಯಾರೇ ಆಗಿರ್ಬೋದು, ಈ ಕೊರೋನಾ 2 ತಿಂಗಳ ಲಾಕ್ಡೌನ್ ಇದ್ದದ್ದೇನೋ ಯಾಕೆ ಅಂತ ಹೇಳಿದರೆ ನಾವು ಮನೆಯಲ್ಲಿ ಕೂತ್ಕೊಳ್ಳಿಕ್ಕಲ್ಲ. ಈ ಬರುವಂಥ ಸಮಯದಲ್ಲಿ ಯಾವ್ಯಾವ ಯೋಜನೆಗಳನ್ನು ಯಾರಿಗ್ಯಾರಿಗೆ ಬೆನಿಫಿಟ್ ಮಾಡಬೇಕು ಇಂಥ ಯೋಜನೆ ಅಂದರೆ ನಮ್ಮ ಏನು ಸಾರಿಗೆ ಅಧಿಕಾರಿಗಳಿದ್ದಾರೆ ಒಂದೇ ಒಂದು ಮೀಟಿಂಗ್ ನಮ್ಮನ್ನು ಕರೀಲಿಲ್ಲ. ನಾವೇ ಲೆಟ್ರ್ ಕೊಟ್ಟು ಹೀಗೆ ನಮ್ಮ ಕಷ್ಟಗಳಿದೆ ಅಂತ ಹೇಳಿದರೆ ಮೊನ್ನೆ ಒಂದು 4-5 ದಿವಸದಿಂದ ನಾವು ನಮ್ಮ ಸಾರಿಗೆ ಸಚಿವರನ್ನು ಭೇಟಿ ಮಾಡಿದ್ವಿ. ಅಲ್ಲಿ ಅವರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ನಮಗೂ ಕೂಡ ಅಂದರೆ ಅವರು ಎಲ್ಲೋ ಒಂದು ಕಡೆ ಸಾರಿಗೆ ಸಚಿವರು ಅಂತ ಹೇಳಿದರೆ ಅವರ ಮೈಂಡ್ ಸೆಟ್ ಹೇಗಿದೆ ಅಂತ ಹೇಳಿದರೆ ಅವರು ಖಾಲಿ KSRTCಗೆ ಮಾತ್ರ ಸೀಮಿತ ಆಗಿದ್ದಾರೆ. ಅವರ ನಾವು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದೇವೆ, ಸಾರಿಗೆ ಸಚಿವರು ನಮ್ಮದು ಸಚಿವರೇ. ಈಗ KSRTCಯ ಸಮಸ್ಯೆಗಳನ್ನು ಅಧಿಕಾರಿ ವರ್ಗದಲ್ಲಿ ಅವರಿಗೆ ತಿಳಿಸ್ಬೋದು. ಅಂದರೆ ನಮ್ಮ ಸಚಿವರೇನಂತ ನಾವು ನಮ್ಮ ಕಷ್ಟಗಳನ್ನು ಸಚಿವರ ಹತ್ರ ಹೇಳಿದರೆ ಮಾತ್ರ ಅದನ್ನು ಮುಟ್ಟುವಂಥದ್ದು. ಅದು ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಂದ ನಡೀತಾ ಇಲ್ಲ. ಮತ್ತು ನಮ್ಮನ್ನು ಕರೆದು ಮಾತಾಡುವಂಥ ವ್ಯವಸ್ಥೆ, ನೀವು ಯಾವ ರೀತಿ ಮುಂದಕ್ಕೆ ಹೇಗೆ ಮಾಡ್ತೀರಿ, ಯಾವ ರೀತಿ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಬೇಕು, ಯಾವುದನ್ನು ಇಷ್ಟರವರೆಗೆ ನಮಗೆ ಯಾವುದೇ ಬೆನಿಫಿಟ್ ಸಿಗಲಿಲ್ಲ. ಮತ್ತು ಯಾವುದೇ ರೀತಿ ಒಂದು ಸಭೆ ಕೂಡ ಮಾಡಲಿಲ್ಲ. ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ನಮ್ಮ ಯಾರೇ ಪ್ರತಿನಿಧಿ ಆಗಿರೋ ಅದು ಯಾವುದೇ ಪಕ್ಷ ಏನೂ ಇಲ್ಲ. ನಮ್ಮನ್ನು ಏನಂತಾರೆ ಒಂದು 3rd ಡಿವಿಷನ್ ಒಂದು ಸಿಟಿಸನ್ ಥರ ನೋಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಲಾಬಿ, ಅದು ಯಾವುದೇ ಲಾಬಿ ಇಲ್ಲ. ನಾವು ಕೂಡ ಸರ್ಕಾರದ ಮಟ್ಟಿಗೆ ನಾವು ಏನು ದುಡಿತಾ ಇದ್ದೇವೆ ಅದರಲ್ಲಿ 40% ನಾವು ಟ್ಯಾಕ್ಸ್ ಕಟ್ಕೊಂಡು ಸರ್ಕಾರ ಕೂಡ ಲಾಭ ಆಗಿದೆ ನಮ್ಮಿಂದ. ಸೊ ಇಷ್ಟು ವರ್ಷ ನಾವು ಯಾವುದೇ ಇನ್ನೊಂದೇನಂದರೆ ಪ್ರೈವೇಟ್ ಆರ್ಗನೈಸೇಷನ್ ಅಂದರೆ ಇದೊಂಥರ ಎಲ್ಲಿ ಸರ್ಕಾರ ಮಾಡಲಿಕ್ಕಾಗಿಲ್ಲ ಕೆಲಸ ಅದನ್ನು ಪ್ರೈವೇಟ್ನವ್ರು ಮಾಡಿಕೊಡ್ತಿದ್ದಾರೆ ಯಾವುದೇ ಇದಿಲ್ಲದೆ. ಸರ್, ಈಗ ಒಂದು ಕಡೆ ಟ್ಯಾಕ್ಸ್ ಆಯಿತು, ಇವೆಲ್ಲ ಯಾವ ರೀತಿಯ ಈ EMI ಕಲೆಕ್ಷನ್ ಸಾಲಗಾರರ ಕಾಟ ಓನರ್ಗಳನ್ನು ಇದು ಮಾಡ್ತಾರೆ? ಇಲ್ಲ, ಮೊನ್ನೆ ಸೆಪ್ಟೆಂಬರ್ ಮುಂದೂಡಿದ್ದಾರೆ. ಮರುದಿವಸವೇ ಫೋನ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಬ್ಯಾಂಕ್ಗಳಿಂದ EMI ಕಟ್ಟಲಿಕ್ಕೆ. ಎಲ್ಲ ಬ್ಯಾಂಕ್ಗಳಿಂದ ಕಟ್ಟದಿದ್ದರೆ ಈ NP ಆಗ್ತದೆ ಈ ಮಂತಿಂದ. ಅದು ಪುನಃ ಸುಪ್ರೀಂ ಕೋರ್ಟ್ ಏನೋ ಆರ್ಡರ್ ಕೊಟ್ಟಿತ್ತು, ಅದರಿಂದಾಗಿ 1 ತಿಂಗಳು ಹಿಂದೆ ಹೋಯಿತು. ಇನ್ನು ನೆಕ್ಸ್ಟ್ ಬರುವ ತಿಂಗಳಿಂದ EMI ಪ್ರಾರಂಭ ಆಗುತ್ತೆ. ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ EMI ಕಟ್ಟಲಿಕ್ಕೆ. ಕಟ್ಟುವ ಪ್ರಶ್ನೆ ಪ್ರಯಾಣಿಕರ ಕೊರತೆ, ಇನ್ನೊಂದು ಕಡೆ ಸಾಲಗಾರರು, ಇವೆಲ್ಲವೂ ನಿಮ್ಮನ್ನು ಯಾವ ರೀತಿ ಒಂದು ಜರ್ಜರಿತಗೊಳಿಸ್ತದೆ ಮಾನಸಿಕವಾಗಿ? ಏನಂತ ಹೇಳಿದರೆ ಬಸ್ಸಿನವರು ಬ್ಯಾಂಕಿನವರೇ ಬಸ್ ಅನ್ಕೊಂಡ ಪರಿಸ್ಥಿತಿ ಬರ್ಬೋದು. ಹೀಗೆ ನಡೆದ್ರೆ ಈಗಿನ ರೆವಿನ್ಯೂ ಪ್ರಕಾರ
ಒಂದು 20% ಕೂಡ ಇನ್ಕಮ್ ಇಲ್ಲ. ಈಗ ಮಾಲೀಕರ ನೋವು ಕೇಳಿದ್ವಿ. ಒಂದು ಕಡೆ ಟ್ಯಾಕ್ಸ್ ಕಟ್ಟಬೇಕು, ಇನ್ನೊಂದು ಕಡೆ ಸಾಲ ಕಟ್ಟಬೇಕು, ಇಂಧನದ ಖರ್ಚು, ರಿಪೇರ್, ಮೇಂಟೆನೆನ್ಸು, ಏನು ಬಸ್ ಸಾಕೋದಂದ್ರೆ ಏನು ತಮಾಷಿನ, ಆನೆ ಸಾಕಿದಷ್ಟು ಖರ್ಚಿರುತ್ತೆ. ಬನ್ನಿ ಅದೇ ರೀತಿ ನಾವು ಈಗ ಏಜೆಂಟ್ಗಳು ಮತ್ತು ಡ್ರೈವರ್ಗಳನ್ನು ಕೇಳ್ಕೊಂಡು ಬರೋಣ, ಅವರ ನೋವನ್ನು ಕೇಳೋಣ. ಖಾಸಗಿ ವ್ಯವಸ್ಥೆಯಲ್ಲಿ ಇದ್ದೀರಿ, ಬಟ್ ಕಂಡಕ್ಟರ್ ಆಗಿ ದುಡಿತಾ ಇದ್ದೀರಾ. ಲಾಕ್ಡೌನ್ ಆದಾಗ ಆವಾಗ ದುಡಿಮೆ ಇರಲಿಲ್ಲ, ಆನಂತರ ಈಗ ಜನ ಕಡಿಮೆ ಆಗಿದ್ದಾರೆ, ಯಾವ ರೀತಿಯ ಪರಿಸ್ಥಿತಿ? ಎಂಥದ್ದು, ನಮಗೆಲ್ಲ ಕೆಲಸ ಇರಲಿಲ್ಲ, ಮತ್ತು ಮನೆಯಲ್ಲಿ ಎಲ್ಲ ಕೂತ್ಕೊಂಡು ಎಲ್ಲ ಇದು ಮಾಡಿದ್ದು. ಮತ್ತೆಂತ ಇಲ್ಲ, ಬೇರೆ ಏನೂ ಇರಲಿಲ್ಲ. ಮತ್ತೆಂಥದ್ದು ಒಂದು ಸಂಬಳ ಇಲ್ಲ, ಏನಿಲ್ಲ. ಖಾಲಿ ಮನೆಯಲ್ಲಿ. ಅವಾಗ ಸಂಬಳ ಇರಲಿಲ್ಲ, ಇವಾಗ ಜನ ಬರ್ತಾ ಇದ್ದಾರಾ ಹೇಗೆ? ಜನ ಕಮ್ಮಿ ಮತ್ತು ಆದಷ್ಟು ಎಷ್ಟು ಮಾಡ್ತಾರೆ, ಅವರಿಗೆ ದನಿಗರಿಗೆ ಸಹ ಇಲ್ಲಲ್ವ, ಅವರಿಗಿಲ್ಲ ನಮಗಿಲ್ಲ ಹಾಗೆ. ಮತ್ತು ಸಂಬಳ ಈಗ ಬರ್ತಿ ಕೊಡ್ತಾರೆ. ಅಂದರೆ ತುಂಬ ಕಷ್ಟದಲ್ಲಿದ್ದಾವೆ ಎಲ್ಲರೂ. ಈಗ ಶುರುವಾಗಿದೆ, ಯಾಕಂದರೆ ಜನಗಳು ಹೊರಗೆ ಬರ್ತಾ ಇಲ್ಲ, ಭಯ. ಸ್ಕೂಲ್ ಇಲ್ಲ, ಮತ್ತು ಕೇರಳ ಓಪನ್ ಆಗಿಲ್ಲ. ನಮ್ಮ ಮಂಗಳೂರು ಕಡೆ ಕೇರಳ ಓಪನ್ ಆದರೆ ನಮ್ಮ ಯೂನಿವರ್ಸಿಟಿ ಸೈಡೆಲ್ಲ ಎಲ್ಲ ಜನ ಬರ್ತದೆ. ಈಗ ಯಾರೂ ಇಲ್ಲ. ಬಸ್ಸಲ್ಲಿ ಡೀಸೆಲ್ಗೆ 2,000-3,000 ರೂಪಾಯಿ ಅಮೌಂಟ್ ಕೈಯಿಂದ ಹಾಕ್ತಾ ಇದ್ದಾರೆ ಓನರ್ನವರು. ಕೈಯಿಂದ ಹಾಕಿ ಓಡಿಸ್ತವೆ. ಅವರಿಗೂ ಏನು ಕಷ್ಟ, ಓನರ್ಗೂ ಅವರಿಗೂ ಇಲ್ಲ, ಕಂಡಕ್ಟರ್ ಡ್ರೈವರ್ಗೂ ಇಲ್ಲ. ಒಂದು ಟ್ರಿಪ್ಪಲ್ಲಿ 2,000 ಆಗೋದ್ರಲ್ಲಿ 300 ರೂಪಾಯಿ ಆಗ್ತದೆ. ಈಗ ಇದೇ ರೀತಿ ಜನ ಬಂದಿಲ್ಲ ಅಂದರೆ ಈ ವ್ಯವಸ್ಥೆ ನಿಂತು ಹೋಗುವಂಥ ಆತಂಕ ಇದೆಯಾ? ಭಯ ಉಂಟು, ಅದಿದೆ ಅದೇ. ಮತ್ತು ಯಜಮಾನರು ಸಹ ಇಂಟ್ರೆಸ್ಟ್ ಇಲ್ಲ ಅವರಿಗೆ, ಈಗ ಏನು ಲಾಭ ಇಲ್ಲಲ್ಲ, ಲಾಸ್ ಆಗ್ತಾ ಇದೆ. ದಿನ ಲಾಸ್ ಆಗ್ತದೆ. ಇಲ್ಲಿ ಹಾಕೊಂಡು ನಡೆಸಬೇಕು. 4,000 ಎಲ್ಲ ಹಾಕ್ತಾರೆ ಡೀಸೆಲ್ಗೆಲ್ಲ, ಲಾಸ್ನಲ್ಲಿ ನಡ್ತದೆ. ಭಯ ಇದ್ರೆ ಏನು ಅವ್ರಿಗೆ ಕೊಡ್ತಾರಾ? ಗೌರ್ಮೆಂಟ್ ಏನು ಸಹಾಯತ ಮಾಡ್ತಾರಾ? ಏನಿಲ್ಲ, ಸರ್ಕಾರ ಏನೂ ಮಾಡ್ತಿಲ್ಲ. ಒಂದು ಕಡೆ ಮಾಲೀಕರು, ಒಂದು ಕಡೆ ಕಂಡಕ್ಟರ್, ಒಂದು ಕಡೆ ಡ್ರೈವರ್, ಇದೇ ವ್ಯವಸ್ಥೆಯನ್ನು ನಂಬ್ಕೊಂಡಿರುವಂಥ ಏಜೆಂಟ್ಸ್ಗಳಿದ್ದಾರೆ. ಈಗ ನೀವು ಏಜೆಂಟ್ ಆಗಿದ್ದೀರಿ. ಕೊರೋನಾ ಆನಂತರ ಲಾಕ್ಡೌನು, ಆಮೇಲೆ ಜನ ಇಲ್ಲದ ಸಂದರ್ಭದಲ್ಲಿ ಈ ವ್ಯವಸ್ಥೆ, ಖಾಸಗಿ ಬಸ್ ವ್ಯವಸ್ಥೆ, ಸಂಚಾರಿ ವ್ಯವಸ್ಥೆ ಯಾವ ರೀತಿ ತೊಂದರೆಗೊಳಗಾಗಿದೆ? ಬಸ್ಸು ತೊಂದರೆ ಅಂದರೆ ಬಸ್ಸು ಇರಲಿಲ್ಲ, ಈಗ ಒಂದು ಸ್ವಲ್ಪ ದಿನ ಬರ್ತದೆ, ಆದರೆ ಜನ ತಿರುಗುವುದಿಲ್ಲ. ಇಲ್ಲ, ಬಸ್ಸಿಗೆ ಜನ ಬಂದರೆ ಮಾತ್ರ ದನಿಯವರಿಗೆ ಪ್ರಾಫಿಟ್ ಉಂಟು. ಟ್ಯಾಕ್ಸ್ ಕಟ್ಟಲಿಕ್ಕೆ ಆಗ್ತದೆ, ಕಂತು ಕಟ್ಟಲಿಕ್ಕೆ ಆಗ್ತದೆ, ಎಲ್ಲ ಆಗ್ತದೆ, ನಮಗೆ ಕೊಡಲಿಕ್ಕೆ ಆಗ್ತದೆ. ದನಿಯವರಿಗೆ ಬಸ್ಸಿಗೆ ಇಲ್ಲದಿದ್ದರೆ ನಮಗೆ ಇಲ್ಲ, ಯಾರಿಗಿಲ್ಲ. ಹೌದು, ಜನಸಂಖ್ಯೆ ತುಂಬ ಕಡಿಮೆ ಆಗಿದೆ, ಎಲ್ಲ ಊರಿನವರು ಹೊರಗೆ ಹೋಗಿ ಆಗಿದೆ, ಜನವೇ ಇಲ್ಲ. ಹಾಗಾಗಿ ಈ ವ್ಯವಸ್ಥೆ ತುಂಬ ಕಷ್ಟದಲ್ಲಿದೆ. ಈಗ 6 ತಿಂಗಳಿಂದ ಬಸ್ಸು ಫೀಲ್ಡೇ ಸೋತು ಹೋಗಿದೆ. ಹೌದು, ಅದು ಕೂಡ ದನಿಯವರು ಕೂಡ ಸೋತು ಹೋಗಿದ್ದಾರೆ. ಯಾವ ರೀತಿ ಒಂದು ಖಾಸಗಿ ಬಸ್ಸನ್ನು ನಡೆಸಬೇಕಾದ್ರೆ ಖರ್ಚುಗಳು ಬರ್ತವೆ? ಅದೇ ಮೇಯ್ನ್ ನಮಗೆ ಖರ್ಚು, ಇಂಧನ ಎಲ್ಲ ಬಿಟ್ಬಿಟ್ಟು ಉಳಿದಿದ್ದು ಅದೇ ನಾವು ಬಿಡಿ ಭಾಗದಲ್ಲಿ ಗಾಡಿದು ಸ್ಪೇರ್ ಪಾರ್ಟ್ಸು, ಪ್ಲಸ್ ಗ್ಯಾರೇಜಿದು ಮೇಂಟೆನೆನ್ಸು, ಗಾಡಿ ಬಾಡಿ ವರ್ಕ್, ಅದೆಲ್ಲ ಖರ್ಚೆ. ಆ ಖರ್ಚು ಯಾವುದು ನಮಗೆ ಈ ಕಲೆಕ್ಷನಲ್ಲಿ ಯಾವುದು ನಮಗೆ ಇದು ವರ್ಕೌಟ್ ಆಗ್ತಾ ಇಲ್ಲ. ಒಂದು ದಿನಕ್ಕೆ ಎಷ್ಟು ಖರ್ಚು ಬೇಕಾಗುತ್ತೆ? ಎಷ್ಟು ಟ್ರಿಪ್ ಮಾಡ್ತೀರಾ? ಒಂದು ದಿನಕ್ಕೆ ಮಿನಿಮಮ್ ಅಂದರೆ ನಮಗೆ ಮುಂಚೆ ಒಂದು 10,000 11,000 ಕಲೆಕ್ಷನ್ ಆಗ್ತಿತ್ತು. ಅದರಲ್ಲಿ ಒಂದು 7,000 7,500 ತನಕ ಎಕ್ಸ್ಪೆನ್ಸ್ ಬರ್ತಿತ್ತು. ಈಗ ಅದೇ ಕಲೆಕ್ಷನ್ ಎಕ್ಸ್ಪೆನ್ಸ್ ಅಷ್ಟು ಕಲೆಕ್ಷನ್ ನಮಗೆ ಬರ್ತಾ ಇಲ್ಲ. ಪರ್ ಡೇ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ, ಕಲೆಕ್ಷನ್ ಏನೂ ಇಲ್ಲ, ಕಮ್ಮಿ ಆಗ್ತಾ ಉಂಟು. ಕಲೆಕ್ಷನ್ ಪರ್ ಡೇ ಈಗ 5,500 6,000 ಎಬೋ ಹೈಯೆಸ್ಟ್ ಅಂದರೆ 6,000 ಬರ್ತಾ ಉಂಟು. ಡೈಲಿ ನಾವು ಮಾಲೀಕರಾಗಿ ನಾವು 7,500 8,000 ತನಕ ಎಕ್ಸ್ಪೆನ್ಸ್ ನಾವು ಕೈಯಿಂದ ಆಗ್ತಿದ್ದೇವೆ. ಪರ್ ಡೇ 2,000 ಆಗ್ತಿದ್ದೇವೆ. 2,000 ಲಾಸ್ ಮಾಡ್ಕೊಂಡು ವ್ಯವಸ್ಥೆ ನಡೆಸ್ತಿದ್ದೇವೆ. ಪ್ಲಸ್ ಟ್ಯಾಕ್ಸು, ಅದರ EMI ಅದೆಲ್ಲ ನಾವು ಕೈಯಿಂದ ಪುನಃ ಮನೆಯಿಂದ ತಂದು ಹಾಕಬೇಕು. ಒಡವೆ ಗಿಡವೆ ಎಲ್ಲ ಇಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅಂತ ಪರಿಸ್ಥಿತಿ ಬಂದಿದೆ. ಅಂದರೆ ನೋಡಿ ಹೇಗಿದೆ ಅಂತಂದರೆ, ನಮ್ಮ ನಾಡು, ನಮ್ಮ ನಾಡಿನ ಜನರಿಗೆ ಅವರ ಒಂದು ನರವ್ಯೂಹದಂತಿರುವಂಥ ಈ ಸಂಚಾರಿ ವ್ಯವಸ್ಥೆ ನಡೆಸಬೇಕಾದ್ರೆ ಈಗ ಸ್ವತಃ ಖರ್ಚು ಮಾಡಿ ಮಾಲೀಕರು ಈ ವ್ಯವಸ್ಥೆಯನ್ನು ನಡೆಸಬೇಕಾಗಿದೆ. ಆದರೆ ಎಷ್ಟು ದಿನ ಅಂತ ನಡೆಸ್ತಾರೆ ಹೇಳಿ? ಮನೆಯಿಂದ ಎಲ್ಲವನ್ನ ತಂದು ಹಾಕಿ. ಸೊ ಸರ್ಕಾರ ಇವರಿಗೆ ಸೂಕ್ತ ಪರಿಹಾರ, ಸೂಕ್ತ ಪ್ಯಾಕೇಜ್ ಕೊಡಲಿಲ್ಲ ಅಂದರೆ
ಈ ಒಂದು ಖಾಸಗಿ ಸಂಚಾರಿ ವ್ಯವಸ್ಥೆ ಏನಿದೆ ಅದು ಸ್ಥಗಿತಗೊಳ್ಳೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ಸರ್ಕಾರದ ಅಧಿಕಾರಿಗಳು ಮತ್ತು ಇಲ್ಲಿನ ಸಚಿವರು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಒಂದು ನಗರ ಬೆಳಿಬೇಕಾದ್ರೆ, ಒಂದು ಯಾವುದಾದ್ರೂ ಒಂದು ಪ್ರದೇಶ ಬೆಳಿಬೇಕಾದ್ರೆ ಅಲ್ಲಿ ಸಂಚಾರಿ ವ್ಯವಸ್ಥೆ ಬೇಕೇ ಬೇಕು. ಅದೊಂಥರ ರಕ್ತನಾಳ ಇದ್ದ ಹಾಗೆ. ಆದರೆ ಆ ರಕ್ತನಾಳವನ್ನೇ ಕಟ್ ಮಾಡುವಂಥ ಕೆಲಸವನ್ನು ಈ ಅಧಿಕಾರಿಗಳು, ಈ ಜನಪ್ರತಿನಿಧಿಗಳು ಮಾಡ್ತಾರೆ. ನಿಜವಾಗ್ಲೂ ಒಂಥರ ನೋವಿನ ಸಂಗತಿಯಾಗಿದೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಖಾಸಗಿ ಬಸ್ ಸಂಚಾರಿ ವ್ಯವಸ್ಥೆ ಅನ್ನುವಂಥದ್ದು ಒಂದು ಉದ್ಯಮವಾಗಿ ಬೆಳೆದು ನಿಂತಿತ್ತು. ಆದರೆ ಕೊರೋನಾ ಅದಕ್ಕೆ ಕೊಟ್ಟ ಪೆಟ್ಟು ಈಗ ಆ ಉದ್ಯಮ ಅವಸಾನದ ಅಂಚಿಗೆ ತಳ್ಳುವಂಥ ಒಂದು ಆತಂಕ ಸೃಷ್ಟಿಯಾಗಿದೆ. ಇದರಿಂದ ಇದೊಂಥರ ಈ ಉದ್ಯಮ ಸಾಕಷ್ಟು ಉದ್ಯೋಗ ಸೃಷ್ಟಿ ಮಾಡಿದೆ, ಸಾಕಷ್ಟು ಜನರ ಮನೆಯನ್ನು ಬೆಳಗಿಸಿದೆ. ಈಗ ನಮ್ಮ ಜೊತೆ ಈ ಉದ್ಯಮವನ್ನೇ ನಂಬಿಕೊಂಡಿರುವಂಥ ಈ ಟಯರ್ ಎಲ್ಲ ಮಾರುವ, ಸ್ಪೇರ್ ಪಾರ್ಟ್ ಮಾಡುವಂಥ ಒಬ್ಬರು ಮಾಲೀಕರಿದ್ದಾರೆ. ಯಾವ ರೀತಿ ಕೊರೋನಾ ನಂತರ ಬದಲಾವಣೆಗಳಾಗಿವೆ? ಬದಲಾವಣೆ ಅಂದರೆ ದೇಶದಲ್ಲೇ ಕರ್ನಾಟಕದಲ್ಲಿ ಮಂಗಳೂರು ಪ್ರಥಮ ಮತ್ತು ಉಡುಪಿ ಜಿಲ್ಲೆ. ಯಾಕಂದರೆ ನಮ್ಮಷ್ಟು ಸೇವೆ ಯಾರಿಗೂ ಕೊಡಲಿಕ್ಕೆ ಆಗೋಲ್ಲ. ಬಸ್ನಲ್ಲಿ ಯಾವ ವಿಷಯದಲ್ಲಿ ಇರಲಿ, ಪ್ರತಿಯೊಬ್ಬರಿಗೆ ಜನರ ಸೇವೆಗೆ ಮಾಡೋದು ಅದು ಸಹ ಕಷ್ಟ ಆಗ್ತಾ ಉಂಟು. ಡೀಸೆಲ್ ರೇಟಲ್ಲಿ ಸಾಧ್ಯವಿಲ್ಲ ಎಲ್ಲ ಎಕ್ಸ್ಪೆನ್ಸ್ ಮಾಡುವಾಗ. ಆದರೆ ಜನರಿಗೆ ಬಿಡಲಿಕ್ಕೆ ಆಗೋದಿಲ್ಲ. ಜನರು ಕಷ್ಟ ಇದ್ದಾರೆ, ಕಾರ್ಮಿಕರು ಇವರೆಲ್ಲ ಬರೆದು, ದಿನಕೂಲಿಯವರು ಪಾಸಲ್ಲೆಲ್ಲ ಬರೆದು, ಹಾಗೆ ಇವರು ನಮ್ಮ ಸಾರಿಗೆ ಮಾಡಿದ ಹಾಗೆ ಯಾರಿಗೂ ಆಗೋದಿಲ್ಲ. ಯಾವುದು ನಮ್ಮದು ಖಾಸಗಿ ಸಾರಿಗೆ ಅವರಿಗೆ ಯಾರಿಗೂ ಆಗೋದಿಲ್ಲ. ನಮ್ಮ ಸ್ಟಾಫ್ ಆಗಲಿ, ಬಸ್ಸಿನ ಡ್ರೈವರ್ ಅಷ್ಟು ಇದು ಮಾಡ್ತಾರೆ. ಒಂದು ಪಾರ್ಸೆಲ್ ಹೋದರೂ ಫೋನ್ ಮಾಡಿ ಹೇಳ್ತಾರೆ. ಅಷ್ಟೊಂದು ನಿಯತ್ತು, ಅಷ್ಟೊಂದು ನಮ್ಮದು ಫೇಮಸ್, ಯಾರಿಂದ ಸಾಧ್ಯ ಇಲ್ಲ ಅಷ್ಟು ಸೇವೆ ಮಾಡಲಿಕ್ಕೆ. ನಮ್ಮದು ಈಗ ನೀವು ಹೇಳಿದಾಗ ಉದ್ಯಮ ಅಲ್ಲ, ಸೇವೆಗೆ ಸಹ ಮಾಡಲಿಕ್ಕೆ ಆಗುದಿಲ್ಲ. ನಮಗೆ ಆ ಥರ ಆಗಿದೆ. ಸರ್ಕಾರಕ್ಕೆ ಆಗುದಿಲ್ಲ, ಇನ್ನು ನಾವೆಂತ ಮಾಡುದು ಈ ಥರ ಪರಿಸ್ಥಿತಿ ಬಂದರೆ? ಸರ್ಕಾರಕ್ಕೆ ಬೆಂಬಲವಾಗಿ ಇದೊಂದು ವ್ಯವಸ್ಥೆ ಇತ್ತು, ಅದು ಮಾಡೋದು ಈ ಏನೂ ವ್ಯವಸ್ಥೆ ಇಲ್ಲ. ಇನ್ಸೂರ್ಜಾ ಎಲ್ಲ ಆಗಿದೆ. ಹೇಗೆ ಇದನ್ನೀಗ ನಾವು ನಡೆಸಬೇಕು? ಈಗ ಇದು ಉದ್ಯಮ ನಿಂತು ಹೋಗಿರೋದ್ರೆ ಈಗ ತುಂಬ ನಿಧಾನವಾಗಿ ನಡೀತಿರೋದ್ರಿಂದಾಗಿ ಉಳಿದ ಉದ್ಯಮಗಳಿಗೆ ಯಾವ ರೀತಿ ಎಫೆಕ್ಟ್ ಆಗಿದೆ? ಈಗ ಸ್ಪೇರ್ ಪಾರ್ಟ್ಸ್ ಆಗಲಿ, ಟೈರ್ಸ್ ಆಗಲಿ, ಇದೆಲ್ಲ ಹೌದು, ಅವರಿಗೇನಿಲ್ಲ. ಗ್ಯಾರೇಜ್ನವರಿಗೆ ಯಾರಿಗೂ ಇಲ್ಲ. ಸ್ಪೇರ್ ಪಾರ್ಟ್ಸ್, ಗಾಡಿ ಚೇಂಜಿಗೆ ಯಾರಿಗೂ ಯಾವ ಬಿಸ್ನೆಸ್ಸು ಇಲ್ಲ. ಇದು ರನ್ ಆದರೆ ಮಾತ್ರ ಎಲ್ಲರಿಗೆ ಒಂದು 100 ಜನರಿಗೆ ಇದಾಗ್ತದೆ ಉದ್ಯೋಗ. ಅದು ಮೇಯ್ನಾಗಿ ಕಾರ್ಮಿಕರು, ದಿನಗೂಲಿ ದುಡ್ಡು, ಡ್ರೈವರ್ ಕಂಡ್ರೆ ಇನ್ನೂ ಸಹ ಬಸ್ ತೆಗಿಲಿಕ್ಕೆ ಪರಿಸ್ಥಿತಿ ಇಲ್ಲ. ಅವರಿಗೆ ಪಾಪ ಏನು ಮಾಡಬೇಕು? ಇನ್ನೂ ಸಹ ಬಾಡಿ ಕೊಡಲಿಕ್ಕಿಲ್ಲ. ಸುರತಲ್ಲಿ ಒಬ್ಬರು ಕಂಡ್ರೆ ಅವರಿಗೆ ಈ ಬಸ್ ಹೋದರೆ ಮಾತ್ರ ಎಲ್ಲ ತೆಗೆದು, ಎಲ್ಲ ತೆಗೆದ್ರೆ ಇಲ್ಲಿ ಇದು ಸಮಸ್ಯೆ. ಸ್ವಲ್ಪ ತೆಗೆದ್ರು ಮಧ್ಯಾಹ್ನ ಎಲ್ಲ ಜನವೇ ಇಲ್ಲ. ಅದಕ್ಕೆ ವ್ಯವಸ್ಥೆ ಮಾಡಬೇಕು ಸರ್ಕಾರ. ಏನಾದರೂ ಒಂದು ಡೀಸೆಲ್ ಕಡಿಮೆ ಮಾಡಬೇಕು. ಇಲ್ಲ ಡೀಸೆಲ್ ಏನಾದರೂ ಒಂದು ಮೇನ್ ಡೀಸೆಲಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಸರ್ಕಾರ. ಸಬ್ಸಿಡಿಯಾ ಅಥವಾ ಪರಿಹಾರ ಸ್ವಲ್ಪ ಸಮಯ ಮಟ್ಟಿಗೆ ಇದನ್ನು ಸರಿಯಾಗೋ ತನಕ ಈ ಜನ ಎಲ್ಲ ಬಂದು ಫಂಕ್ಷನಲ್ ಆಗಿ ಟ್ರೈನ್ ಎಲ್ಲ ಬಿಡುವ ತನಕ ಒಂದು ಆಗ ನಿಮ್ಮದು ನಮ್ಮ ಬಸ್ಸಿಗೆ ವ್ಯವಸ್ಥೆ ಮಾಡಿದರೆ ಎಲ್ಲದಕ್ಕೂ ಆಗ್ತದೆ. ದೇವಸ್ಥಾನಕ್ಕೆ ಜನ, ಎಲ್ಲಕ್ಕೆ ಜನ ಬರ್ತಾರೆ, ಕೊಲ್ಲೂರಿಗೆ ಟ್ರೈನ್ ಎಲ್ಲ ಬರ್ತಾರೆ. ಇದು ಬಸ್ಸೇ ಇಲ್ಲದ್ರೆ ಜನ ಹೇಗೆ ಬರೋದು? ನರವ್ಯೂಹ ಅಲ್ವಾ ಇದು ಬಸ್ ಅನ್ನುವಂಥದ್ದು? ಸಂಚಾರಿ ವ್ಯವಸ್ಥೆ ಇಲ್ಲಿ ಮಂಗಳೂರಿನಾಗೆ ಯಾರಿಗೂ ಸಾಧ್ಯ ಇಲ್ಲ ಇಷ್ಟು ಸೇವೆ ಮಾಡಿ. ಖಾಸಗಿ ಯಾರಿಗೂ, ಓನರ್ ಆಗಲಿ ಪ್ರತಿಯೊಬ್ಬರಲ್ಲಿ ಒಂದೇ ಥರ ಇದ್ದೇವೆ. ಓನರ್ ಇರಲಿ, ಸ್ಟಾಫ್ ಇರಲಿ, ಆದರೂ ಸಾಧ್ಯ ಇಲ್ಲ. ಅದನ್ನೊಂದು ವ್ಯವಸ್ಥೆ ಮಾಡಲಿಕ್ಕೆ ಸರ್ಕಾರದಿಂದ ನಮ್ಮಿಂದ ಮನವಿ. ಯಾವುದೇ ಒಂದು ವ್ಯವಸ್ಥೆಯನ್ನು ಉಳಿಸಬೇಕು, ಬೆಳೆಸಬೇಕಂತಂದರೆ ಒಂದು ದೂರದೃಷ್ಟಿ ಬೇಕಾಗುತ್ತೆ. ಆಮೇಲೆ ಕೊರೋನಾ ಸಂದರ್ಭದಲ್ಲಿ ಇದು ಇಂಥದ್ದೇ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಗೊತ್ತಾಗಿತ್ತು. ಯಾಕಂದರೆ ಲಾಕ್ಡೌನ್ ಸಂದರ್ಭದಲ್ಲಿ ಸಂಪೂರ್ಣ ಸ್ಥಗಿತ, ಆ ಬಳಿಕ ಮಾಡಿರುವಂಥ ರಿಸ್ಟ್ರಿಕ್ಷನ್ಸ್ಗಳು, ಜನರಿಗೆ ಭಯ, ಇವೆಲ್ಲದರಿಂದಾಗಿ ಸರ್ಕಾರ ಒಂದು ಸೂಕ್ತ ಯೋಜನೆಯನ್ನು ಮಾಡಬೇಕಿತ್ತು. ಆದರೆ ನಮ್ಮ ಅಧಿಕಾರಿಗಳಿಗೆ ಕಮಿಷನ್, ಲಂಚ, ಭ್ರಷ್ಟಾಚಾರ ಬಿಟ್ಟರೆ ತಲೆಯಲ್ಲಿ ಬೇರೆ ಯಾವುದೂ ಓಡ್ತಾ ಇರೋದ್ರಿಂದಾಗಿ ಇಂಥ ಒಂದು ಅದ್ಭುತವಾದ ವ್ಯವಸ್ಥೆ ಇವತ್ತು ಅವಸಾನದ ಅಂಚಿಗೆ ಹೋಗ್ತಾ ಇದೆ. ಎಚ್ಚರಿಕೆ, ಇದು ಒಂದು ವೇಳೆ ಅವಸಾನದ ಅಂಚಿಗೆ ಹೋದರೆ ಮಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಆಗಬಹುದು ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಒಂದು ಯೋಚನೆ ಮಾಡಬೇಕಾಗಿರುವಂಥದ್ದು. ಜನಪ್ರತಿನಿಧಿಗಳು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಈ ಒಂದು ವ್ಯವಸ್ಥೆಯನ್ನು ಉಳಿಸೋಕ್ಕೆ ನಿಜವಾಗ್ಲೂ ಕೂಡ ಏನಾದರೂ ಯೋಜನೆ ಮಾಡಬೇಕು. ಮತ್ತು ಇವರ ಕೊರೋನಾದಿಂದಾಗಿ ಬಂದಿರುವಂಥ ಈ ಕಣ್ಣೀರನ್ನು ಒರೆಸುವ ಕೆಲಸವನ್ನು ಮಾಡಬೇಕಾಗಿದೆ.